ನಮ್ಮ ಶರೀರದ ಅಂಗ ಪ್ರತ್ಯಂಗಗಳನ್ನ ರಿಪೇರಿ ಮಾಡುವ ಒಂದು ಶಕ್ತಿಯನ್ನು ಹೊಂದಿದೆ. ದಿನಕ್ಕೆ ಎಷ್ಟು ತಿನ್ನಬೇಕು ಅಥವಾ 2 ಆರೆಂಜ್ ಅನ್ನ ತಿನ್ನಬಹುದು. ಕೆಲವು ಸಂದರ್ಭದಲ್ಲಿ ದೇಹ ಡಿಟಾಕ್ಸ್ ಮಾಡಬೇಕು ಅಂತ ಹೇಳಿದಾಗ 3 ದಿನ 10 ರಿಂದ 12 ಗ್ಲಾಸ್ ಆರೆಂಜ್ ಜ್ಯೂಸ್ ಅನ್ನ ಕುಡಿಬೇಕು. 2 ರಿಂದ 3 ಕೆಜಿ ತೂಕ ಕಮ್ಮಿ ಆಗಿರುತ್ತೆ, ಕೆಲವರಿಗೆ 5 ಕೆಜಿ ತೂಕ ಕಡಿಮೆ ಆಗಿರ್ತದೆ. ಕರಳು ಪರಿಪೂರ್ಣ ಶುದ್ಧೀಕರಣ ಆಗುತ್ತೆ. ಎಲ್ಲಾ ಸಮಸ್ಯೆಗಳಿಗೂ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆರೆಂಜ್ ಜ್ಯೂಸ್ ಮತ್ತು ಎಳ್ನೀರ್ನ 3 ದಿವಸ ತಗೊಳ್ಳೋದು ಚರ್ಮದ ಕಾಂತಿಯನ್ನು ತುಂಬಾ ಚೆನ್ನಾಗಿ ವೃದ್ಧಿಸುತ್ತೆ. ಅದನ್ನ ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕೊಳ್ಳಿ. ಅದರಂತ ಫೇಸ್ ಪ್ಯಾಕ್ ಮತ್ತೊಂದಿಲ್ಲ. ಆದ್ರೆ ಜ್ಯೂಸ್ಗೆ ಐಸು ಮತ್ತೆ ಸಕ್ಕರೆ ಹಾಕಬಾರ್ದು. ಐಸು ಸಕ್ಕರೆ ಹಾಕಿದ್ರೆ ಅದು ಜ್ಯೂಸ್ ಆಗೋದಿಲ್ಲ, ಅದು ವಿಷ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ಇವತ್ತಿನ ದಿನ ಆರೆಂಜ್ ತಳೆ ಹಣ್ಣು ಅಂತಾರಲ್ಲ, ಇದರ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿ ನೋಡೋಣ. ಆದ್ಮೇಲೆ ಇದರಲ್ಲಿ ಅದ್ಭುತವಾಗಿ ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ, ವಿಟಮಿನ್ ಎ ಅಂಶ ಇದೆ, ವಿಟಮಿನ್ ಕೆ ಇದೆ, ವಿಟಮಿನ್ B1, B2, B3, B6 ಇದೆ. ಹಾಗೂ ಮಿನರಲ್ಸ್ಗಳಲ್ಲಿ ನೋಡೋದಾದ್ರೆ ಕಾಪರ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್ ಹಾಗೂ ಇದರಲ್ಲಿ ಕ್ಯಾಲ್ಸಿಯಂ ಅಂಶ, ಹೀಗೆ ಮಿನರಲ್ಸ್ಗಳು ಕೂಡ ಇದರಲ್ಲಿ ಹಲವಾರು ಮಿನರಲ್ಸ್ಗಳಿದಾವೆ. ಅತ್ಯಧಿಕವಾಗಿ ಇದರಲ್ಲಿ ಫೈಬರ್ನ ಕಾಣಬಹುದು. ಹಾಗೂ ಇದು ನಮ್ಮ ಶರೀರದ ಅಂಗ ಪ್ರತ್ಯಂಗಗಳನ್ನ ರಿಪೇರಿ ಮಾಡುವ ಒಂದು ಶಕ್ತಿಯನ್ನು ಹೊಂದಿದೆ. ಯಾಕಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಕೂಡ ಹೇರಳವಾಗಿ ನಮಗೆ ಸಿಗ್ತದೆ. ಇದನ್ನ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ತಿನ್ನಬೇಕು? ಸಾಧಾರಣವಾಗಿ ಅಂದ್ರೆ ದಿನಕ್ಕೆ 1 ಅಥವಾ 2 ಆರೆಂಜ್ ಅನ್ನ ತಿನ್ನಬಹುದು. ಕೆಲವು ಸಂದರ್ಭದಲ್ಲಿ ದೇಹ ಡಿಟಾಕ್ಸ್ ಮಾಡಬೇಕು ಅಂತ ಹೇಳಿದಾಗ 3 ದಿನ ದಿನಕ್ಕೆ 10 ರಿಂದ 12 ಗ್ಲಾಸ್ ಆರೆಂಜ್ ಜ್ಯೂಸ್ ಅನ್ನ ಕುಡಿಬೇಕು. ಆಮೇಲೆ 10 ರಿಂದ 12 ಗ್ಲಾಸ್ ಎಳ್ನೀರು ಕುಡಿಬೇಕು. 3 ದಿನ ಆರೆಂಜ್ ಜ್ಯೂಸು ಮತ್ತೆ ಎಳ್ನೀರು. ಈಗ ಆರೆಂಜ್ ಜ್ಯೂಸ್ ಕುಡಿದ್ಮೇಲೆ ಅರ್ಧ ತಾಸು ಬಿಟ್ಟು ಮತ್ತೆ ಎಳ್ನೀರು ಕುಡಿಯೋದು, ಮತ್ತೆ ಆರೆಂಜ್ ಜ್ಯೂಸ್ ಕುಡಿದು ಮತ್ತೆ ಎಳ್ನೀರು ಕುಡಿಯೋದು. ಅರ್ಧ ತಾಸಿಗೆ 1 ಗ್ಲಾಸು ಎಳ್ನೀರು, ಆಮೇಲೆ ಅರ್ಧ ತಾಸು ಬಿಟ್ಟು ಮತ್ತೆ ಆರೆಂಜ್ ಜ್ಯೂಸ್. ಹೀಗೆ 1 by 1 ಅಂದ್ರೆ 1 ತಾಸಿನಲ್ಲಿ 1 ಆರೆಂಜ್ ಜ್ಯೂಸು, 1 ಎಳ್ನೀರು. 12 ತಾಸು, ಬೆಳಗ್ಗೆ 6 ರಿಂದ ಹಿಡಿದು ಸಾಯಂಕಾಲ 6 ಗಂಟೆವರೆಗೂ ಇದನ್ನ ಮಾಡೋದು. ಸಾಯಂಕಾಲ 6 ಮೇಲೆ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ 3 ದಿನ ಮಾಡಿ ನಿಮಗೆ ಮಿನಿಮಮ್ ಅಂದ್ರೆ 2 ರಿಂದ 3 ಕೆಜಿ ತೂಕ ಕಮ್ಮಿ ಆಗಿರುತ್ತೆ, ಕೆಲವರಿಗೆ 5 ಕೆಜಿ ತೂಕ ಕಡಿಮೆ ಆಗಿರ್ತದೆ, ಒಬೆಸಿಟಿ ಕಮ್ಮಿ ಆಗುತ್ತೆ. ಮತ್ತೆ ಎಷ್ಟು ಡಿಟಾಕ್ಸ್ ಆಗುತ್ತೆ ನಮ್ಮ ಶರೀರ ಅಂತ ಹೇಳಿದ್ರೆ, ಸೆಲ್ಯುಲರ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟಾಕ್ಸಿನ್ಸ್ ಗಳನ್ನು ರಿಮೂವ್ ಮಾಡಿ ನಮಗೆ ಪದೇ ಪದೇ ಕೆಮ್ಮು, ನೆಗಡಿ, ಅಲರ್ಜಿ, ಈ ತರ ಕೋಲ್ಡ್ ಬರ್ತಿರ್ತದಲ್ಲ, ಆ ತರ ಸಮಸ್ಯೆಗಳು ಮತ್ತೆ ಬರದಂತೆ ಇದು ನಮ್ಮನ್ನು ರಕ್ಷಣೆ ಮಾಡುತ್ತದೆ. 3 days ಆರೆಂಜ್ ಜ್ಯೂಸ್ ಮತ್ತು ಎಳ್ನೀರು ಅಂತ ಒಂದು ಶಕ್ತಿ ಈ ಕಾಂಬಿನೇಷನ್ ಇದೆ. ಪೂರ್ತಿ ಕಂಪ್ಲೀಟ್ ಡಿಟಾಕ್ಸ್ ಆಗುತ್ತೆ, ಕರಳು ಪರಿಪೂರ್ಣ ಶುದ್ಧೀಕರಣ ಆಗುತ್ತೆ. ಅಜೀರ್ಣ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂಥವೆಲ್ಲಾ ಸಮಸ್ಯೆಗಳಿಗೂ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆರೆಂಜ್ ಜ್ಯೂಸ್ ಮತ್ತು ಎಳ್ನೀರ್ನ 3 ದಿವಸ ತಗೊಳ್ಳೋದು. ಮತ್ತೇನು ಊಟ ಮಾಡಂಗಿಲ್ಲ. ನಿಮಗೆ ಹೊಟ್ಟೆ ಹಸಿವಾಯ್ತು ಅಂದ್ರೆ 12 ಗ್ಲಾಸ್ ಬಿಟ್ಟು 16 ಗ್ಲಾಸ್ ಕುಡೀರಿ ನೀವು, ಆದ್ರೆ ಬೇರೆ ಏನು ತಿನ್ನಂಗಿಲ್ಲ. ಆದ್ರೆ ಜ್ಯೂಸ್ಗೆ ಐಸು ಮತ್ತೆ ಸಕ್ಕರೆ ಹಾಕಬಾರ್ದು. ಐಸು ಸಕ್ಕರೆ ಹಾಕಿದ್ರೆ ಅದು ಜ್ಯೂಸ್ ಆಗೋದಿಲ್ಲ, ಅದು ವಿಷ ಆಗುತ್ತೆ. ಸಕ್ಕರೆ ಕಾರ್ಪೋಟಕ ವಿಷ. ಜ್ಯೂಸ್ಗೆ ಯಾವತ್ತೂ ಸಕ್ಕರೆ ಹಾಕ್ಬೇಡಿ. ಮತ್ತೆ ಇದರಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ಇದೆಯಲ್ಲ, ಚರ್ಮದ ಕಾಂತಿಯನ್ನು ತುಂಬಾ ಚೆನ್ನಾಗಿ ವೃದ್ಧಿಸುತ್ತೆ ಹಾಗೂ ಇಮ್ಯುನಿಟಿಯನ್ನು ಚೆನ್ನಾಗಿಡ್ತದೆ. ಇಮ್ಯುನಿಟಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ ಸಿ. ಇದರ ಸೇವನೆ ಮಾಡೋದ್ರಿಂದ ವಿಟಮಿನ್ ಸಿ ಹೇರಳವಾಗಿ ನಮ್ಗೆ ಸಿಗ್ತದೆ. ಅಟೋ ಇಮ್ಯೂನ್ ಡಿಸೀಸ್ಗಳು, ಬ್ರಾಂಕೈಟಿಸ್, ಅರ್ಥರೈಟಿಸ್, ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್, ಆಮೇಲೆ ಸೋರಿಯಾಸಿಸ್, ಲ್ಯೂಕೋಡರ್ಮಾ, ಇಂತಹ ಸಮಸ್ಯೆಗಳು ಅಟೋ ಇಮ್ಯೂನ್ ಡಿಸೀಸ್ಗಳು ಅಂತ ಹೇಳ್ತಾರೆ. 80ಕ್ಕೂ ಹೆಚ್ಚು ರೋಗ ಇದಾವೆ. ಅಂತಹ ಸಮಸ್ಯೆಗಳು ಬರದಂತೆ ನಾವು ತಡಿಬೇಕಂದ್ರೆ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಕ್ರಿಯಾಶೀಲವಾಗಿರ್ಬೇಕು. ಅಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ಇಮ್ಯುನಿಟಿಗೆ ಹುಚ್ಚಿಡ್ದಿರ್ತದೆ. ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧನೇ ಕೆಲಸ ಮಾಡ್ತಿರ್ತದೆ. ಆ ಇಮ್ಯುನಿಟಿಗೆ ಆ ರೀತಿ ಇಂಬ್ಯಾಲೆನ್ಸ್ ಆಗಿ ಅದಕ್ಕೆ ಹುಚ್ಚಿಡಿಬಾರದು ಅಂದ್ರೆ ಇಮ್ಯುನಿಟಿ ಬ್ಯಾಲೆನ್ಸ್ ಇಟ್ಕೊಳ್ಳಿಕ್ಕೆ ವಿಟಮಿನ್ ಸಿ ಬಹಳ ಮುಖ್ಯ. ಅದಕ್ಕಾಗಿ ಆರೆಂಜ್ ಅನ್ನ ಸೇವನೆ ಮಾಡೋದು. ಸೀಸನ್ ಅಲ್ಲಿ ಮಾತ್ರ ತಿನ್ನಬೇಕು. ನಾವು ಹೈಬ್ರಿಡ್ ಆರೆಂಜ್ ತಿನ್ನೋದ್ರಿಂದ ಉಪಯೋಗ ಇಲ್ಲ. ಸೀಸನ್ ಅಲ್ಲಿ ಮಾತ್ರ ಆಯಾ ಸೀಸನ್ ಆಯಾ ಹಣ್ಣು ತಿನ್ನೋದು ಪರಿಪೂರ್ಣ ಲಾಭ. ಆಮೇಲೆ ಇದಾದ್ಮೇಲೆ ಈ ಆರೆಂಜ್ ಅನ್ನ ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ, ಸ್ಕಿನ್ ಹೆಲ್ತ್ ಚೆನ್ನಾಗಿರ್ತದೆ. ಕಣ್ಣು ಸಮಯಕ್ಕೆ ಮೊದಲೇ ಡಿಜನರೇಟಿವ್ ಡಿಸೀಸ್ ಇಂದ ಕ್ಯಾಟ್ರಾಕ್ಟ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಶಾರ್ಟ್ ಸೈಟ್, ಲಾಂಗ್ ಸೈಟಿನ ಸಮಸ್ಯೆ, ದೂರದೃಷ್ಟಿ, ಸಮೀಪ ದೃಷ್ಟಿ ದೋಷದ ಸಮಸ್ಯೆಗಳು ಬರೋದಿಲ್ಲ. ಯಾಕಂದ್ರೆ ಕಣ್ಣಿಗೆ ಬೇಕಾಗಿರೋ ವಿಟಮಿನ್ ಏನು ಇದರಲ್ಲಿದೆ, ವಿಟಮಿನ್ ಸಿನೂ ಇದೆ.
ಹಾಗೆ ಹಾರ್ಟ್ಗೂ ಕೂಡ ಒಳ್ಳೇದು. ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್, ವಿಟಮಿನ್ ಎ, ವಿಟಮಿನ್ ಸಿ ನಮ್ಮ ಹಾರ್ಟ್ ಹೆಲ್ತ್ ಅನ್ನು ಚೆನ್ನಾಗಿರುತ್ತೆ. ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗದಂತೆ ತಡೀತದೆ. ಹಾಗೂ ಇದು ನಮ್ಮ ಬೀಟಾ ಜೀವಕೋಶಗಳನ್ನ ಕ್ರಿಯಾಶೀಲಗೊಳಿಸಿ ಶುಗರ್ ಬರದಂತೆ ತಡೀತದೆ. ಬಂದವರು ಸೇವನೆ ಮಾಡೋದ್ರಿಂದ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇದು ಉಪಯೋಗ ಆಗುತ್ತೆ. BP ಇರೋರು ಕೂಡ ಆರೆಂಜ್ ಅನ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಪೊಟ್ಯಾಷಿಯಂ ಆಗಿರ್ಬೋದು, ಇದರಲ್ಲಿರ್ತಕ್ಕಂಥ ಹಲವಾರು ಮಿನರಲ್ಸ್ಗಳು ನಮ್ಮ ಬ್ಲಡ್ ಅನ್ನ, ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಬ್ಲಡ್ ಅನ್ನು ತಿಳಿಗೊಳಿಸಿ BP ಸರಿ ಮಾಡ್ಲಿಕ್ಕೆ ಇದು ಉಪಯೋಗ ಆಗುತ್ತೆ. ಹಾಗೆ ರಕ್ತನಾಳಗಳ ಬ್ಲಾಕೇಜಸ್ ಅನ್ನು ಕೂಡ ಸ್ವಚ್ಛ ಮಾಡಿ ವೆರಿಕೋಸ್ ವೇನ್ ಇಂಥ ಸಮಸ್ಯೆಗಳು ಬರದಂತೆ ತಡೀತದೆ. ಬಂದವರು ಸೇವನೆ ಮಾಡೋದ್ರಿಂದ ಅದರ ಜೊತೆಗೆ ಆಯುರ್ವೇದ ಔಷಧಿಗಳ ಬಳಕೆ ಮಾಡೋದ್ರಿಂದ ಅದು ಬೇಗ ಗುಣ ಆಗ್ಲಿಕ್ಕೆ ಸಹಕಾರಿ ಆಗುತ್ತೆ. ಅದೇ ರೀತಿಯಾಗಿ ಹಣ್ಣಷ್ಟೇ ಅಲ್ಲ, ಹಣ್ಣಿನ ಬೆನಿಫಿಟ್ಸ್ ಮತ್ತೆ ಹೇಳ್ತೇನೆ, ಇನ್ನೂ ಸ್ವಲ್ಪ ಇದಾವೆ. ಇದರ ಸಿಪ್ಪೆನೂ ಕೂಡ ಇದನ್ನ ಚೆಲ್ಲಬಾರದು. ಅದ್ಭುತವಾಗಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಇದರಲ್ಲಿದೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಿಯಲ್ ಸತ್ವಗಳು ಇದರ ಸಿಪ್ಪೆಯಲ್ಲಿ ಇದಾವೆ. ಹಾಗೂ ಎಲ್ಲ ಹಣ್ಣಲ್ಲಿರ್ತಕ್ಕಂಥ ಪೋಷಕ ಸತ್ವಗಳೆಲ್ಲ ಸಿಪ್ಪೆಯಲ್ಲೂ ಇದಾವೆ. ಅದನ್ನ ಒಣಗಿಸಿ ಹಸಿದಿದ್ದಾಗ ಹಸಿದು ಪೇಸ್ಟ್ ಮಾಡ್ಕೊಂಡು ಹಚ್ಚಿ, ಇಲ್ಲ ಅಂದಾಗ ಸ್ವಲ್ಪ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಒಣಗಿಸಿ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಅದನ್ನ ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕೊಳ್ಳಿ. ಅದರಂತ ಫೇಸ್ ಪ್ಯಾಕ್ ಮತ್ತೊಂದಿಲ್ಲ. ಮುಖ ಶೈನಿಂಗ್ ಆಗುತ್ತೆ, ಕಪ್ಪು ಕಲೆಗಳು ಹೋಗ್ತವೆ, ಪಿಗ್ಮೆಂಟೇಶನ್ ಹೋಗುತ್ತೆ, ರಿಂಕಲ್ಸ್ಗಳು ಹೋಗ್ತವೆ. ಎಷ್ಟು ಅದ್ಭುತ ಅಂದ್ರೆ ಮುಖ ಪಳಪಳ ಹೊಳಿತದೆ. ಅದನ್ನ ಮುಲ್ತಾನಿ ಮಿಟ್ಟಿ, ಅಂಟ್ವಾಳಕಾಯಿ, 1 ಚಮಚ ಅಂಟ್ವಾಳಕಾಯಿ, 1 ಚಮಚ ಮುಲ್ತಾನಿ ಮಿಟ್ಟಿ, ಒಂದು 3-4 ಚಮಚ ಈ ಆರೆಂಜಿನ ಪೌಡ್ರು ಒಣಸಿರ್ತಕ್ಕಂಥದ್ದು, ಇದನ್ನ ಅಲೋವೆರಾ ಜೊತೆಗೆ ಮಿಶ್ರಣ ಮಾಡಿ ಪೇಸ್ಟ್ ತರ ಮಾಡ್ಕೊಂಡು ತಲೆಗೆ ಪ್ಯಾಕ್ ಹಾಕೊಂಡ್ರೆ ಕೂದಲು ಉದುರೋದು, ಕೂದಲು ನೆರೆ ಕೂದಲು ಬರೋದು, ಕೂದಲು ಹೊಟ್ಟಾಗೋದು ಕಮ್ಮಿ ಆಗುತ್ತೆ. ಕೂದಲು ಚೆನ್ನಾಗಿ ಬರ್ತದೆ ಮುಂದೆ ಉದ್ದವಾಗಿ. ಹಾಗೆ ಈ ಸಿಪ್ಪೆಯಲ್ಲೂ ಕೂಡ ಅದ್ಭುತವಾದ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ. ರಕ್ತಹೀನತೆಯ ಸಮಸ್ಯೆಗೂ ಕೂಡ ಇದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು. ಯಾಕಂದ್ರೆ ವಿಟಮಿನ್ ಸಿ ನಮಗೆ ಸರಿಯಾಗಿ ಸಮರ್ಪಕವಾಗಿದ್ದಾಗ ಐರನ್ನು, ಹಿಮೋಗ್ಲೋಬಿನ್ ಸರಿಯಾಗಿ ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಾಗಿ ಇದು ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಉಪಯೋಗ ಅಂತ ಹೇಳಿದೀನಿ. ಗ್ಯಾಸ್ಟ್ರಿಕ್ ಅಸಿಡಿಟಿಗೂ ಕೂಡ ಒಳ್ಳೆ ಪರಿಹಾರ ಅಂತ ಹೇಳಿದೀನಿ. ಅದರ ಜೊತೆಗೆ ಇದರ ಸೇವನೆ ಮಾಡೋದ್ರಿಂದ ಕ್ಲೀನಿಂಗ್ ಆಗುತ್ತೆ, ಸೆಲ್ಸ್ಗಳ ಕ್ಲೀನಿಂಗ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಮಿನರಲ್ಸ್ಗಳು ಮತ್ತು ವಿಟಮಿನ್ಸ್ಗಳು ಇಮ್ಯುನಿಟಿ ಫಂಕ್ಷನ್ಸ್ ಅನ್ನ, ಡೈಜೆಸ್ಟಿವ್ ಫಂಕ್ಷನ್ಸ್ ಅನ್ನ, ಆಮೇಲೆ ಎಂಡೋಕ್ರೈನ್ ಅಂತ ಹೇಳಿದ್ರೆ ಹಾರ್ಮೋನ್ಗಳ ವ್ಯವಸ್ಥೆಯನ್ನ, ಆಮೇಲೆ ರೆಸ್ಪಿರೇಟರಿ ಅಂದ್ರೆ ಉಸಿರಾಟದ ವ್ಯವಸ್ಥೆಯನ್ನ, ಹಾಗೂ ನಮ್ಮ ಇಮ್ಯುನಿಟಿ ಸಿಸ್ಟಮ್, ಹೀಗೆ ಸಿಸ್ಟಮ್ಸ್ಗಳಿದಾವಲ್ಲ ಇವೆಲ್ಲವನ್ನು ಕ್ರಿಯಾಶೀಲಗೊಳಿಸುತ್ತೆ. ಮತ್ತು ಇದಷ್ಟೇ ಅಲ್ಲದೆ ಗರ್ಭಕೋಶ ಸ್ವಚ್ಛ ಮಾಡಿ, ಗರ್ಭಕೋಶದಲ್ಲಿ PCOD, PCOS, ಫೈಬ್ರಾಯ್ಡ್ ಹೆಚ್ಚಾಗ್ತದೆಯಲ್ಲ ಅಂತ ಸಮಸ್ಯೆಗಳು ಬರದಂತೆ ತಡೀತದೆ. ತುಂಬಾ ಜಾಸ್ತಿ ಇದ್ದಾಗ ಈ ಹಣ್ಣು ಅಷ್ಟೇ ಅಲ್ಲ, ಅದರ ಜೊತೆಗೆ ಆಯುರ್ವೇದ ಔಷಧಿಗಳ ಬಳಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಆಮೇಲೆ ಈ ಜ್ಯೂಸು ನಮ್ಮಲ್ಲಿ ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, ಪ್ಯಾಂಕ್ರಿಯಾಟೈಟಿಸ್ ಆಗದಂತೆ ತಡೀತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಅದು ಆಗಿದೆ ಈಗಾಗಲೇ ಅಂದ್ರೆ ಅದಕ್ಕೆ ಪ್ಯಾಂಕ್ರಿಯಾಸ್ ಮತ್ತು ಕಿಡ್ನಿ ಸ್ಟೋನ್ಗೆ, ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನ್ಗೆ ನಾವು ಮನೆ ಮದ್ದು ಹೇಳಿದ್ರೆ ಅದನ್ನ ತಾವು ಮಾಡ್ಕೋಬಹುದು. ಹಾಗೇನೆ ಇದರ ಸೇವನೆಯಿಂದಾಗಿ ನಮ್ಮ ಟೋಟಲ್ ಸ್ಕಿನ್ನಿಗೆ ಬಹಳ ಒಳ್ಳೇದಂತ ಮತ್ತೆ ಪದೇ ಪದೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಸುಸ್ತು, ನಿಶಕ್ತಿ, ಆಯಾಸ ಇರೋರು 1 ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡೀರಿ, ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ನಿಮಗೆ ರಿಫ್ರೆಶ್ ಅನ್ಸುತ್ತೆ. ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಮತ್ತು ಇದರಲ್ಲಿರ್ತಕ್ಕಂಥ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ನಮಗೆ ಕ್ಯಾನ್ಸರ್ ಬರದಂತೆ ತಡೀತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಈ ಫ್ರೀ ರೆಡಿಕಲ್ಸ್ ಗಳನ್ನು ನಾಶ ಮಾಡುವ ಶಕ್ತಿ ಇದರಲ್ಲಿದೆ. ಅದಕ್ಕೆ ಕ್ಯಾನ್ಸರ್ ಬರದಂತೆ ದೂರ ಇರಲಿಕ್ಕೆ ಸೀಸನ್ ಅಲ್ಲಿ ಡೈಲಿ ಒಂದೊಂದು ಆರೆಂಜ್ ತಿನ್ನೋದು ಬಹಳ ಮುಖ್ಯ. ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ನಮಗೆ ಡಿಹೈಡ್ರೇಷನ್ ಆಗದಂತೆ ತಡೀತದೆ. ಮತ್ತೆ ಮೂತ್ರ ಉರಿ, ಕಣ್ಣುರಿ, ಕಾಲುರಿ, ಪಾದ ಉರಿ ಇವೆಲ್ಲ ನಮಗೆ ಬರಬಾರದು ಅಂದ್ರೆ, ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಕೂಡ ಆರೆಂಜ್ ತಿನ್ನೋದು, ಅದ್ರ ಜೊತೆಗೆ ಎಳ್ನೀರು ಆರೆಂಜ್ ಕಾಂಬಿನೇಷನ್ ಸೇವನೆ ಮಾಡೋದು, ಈ ರೀತಿ ಮಾಡೋದ್ರಿಂದ ಅಂತವೆಲ್ಲ ಪಿತ್ತ ವಿಕಾರದಿಂದ ಬರತಕ್ಕಂಥ ಉರಿ ಸಮಸ್ಯೆಗಳು ಕಮ್ಮಿ ಆಗ್ತದೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರುವ ಪದಾರ್ಥ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಇದು ರುಚಿಯಲ್ಲಿ ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರ್ತಕ್ಕಂಥ ರುಚಿ ಇರ್ತದೆ. ಇದು ದೇಹದ ರಕ್ತ ಧಾತುವನ್ನ, ಸಪ್ತ ಧಾತುವನ್ನು ಶುದ್ಧೀಕರಣ ಮಾಡೋ ಶಕ್ತಿ ಇದರಲ್ಲಿದೆ. ರಸರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಅಂತ ಸಪ್ತ ಧಾತುಗಳಿದಾವಲ್ಲ, ಆ ಧಾತುಗಳನ್ನ ಶುದ್ಧೀಕರಣ ಮಾಡೋ ಶಕ್ತಿ ಇದರಲ್ಲಿದೆ. ಮತ್ತೆ ವಾತ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಇರೋರು ಯಾವ ಪ್ರಕೃತಿಯವರು ಬೇಕಾದ್ರೆ ಸೇವನೆ ಮಾಡಬಹುದು. ತುಂಬಾ ಕೋಲ್ಡ್ ಅಲರ್ಜಿ ಇರ್ತಕ್ಕಂಥವ್ರು ಇದರ ಸೇವನೆ ಮಾಡ್ಬೇಕಂದ್ರೆ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಆಗೋದಿಲ್ಲ, ಅಂತವ್ರು ಕಾಳುಮೆಣಸನ್ನ ಉಪಯೋಗಿಸಬಹುದು ಇದರ ಸೇವನೆ ಮಾಡೋದ್ರ ಜೊತೆಗೆ. ಅದಕ್ಕೂ ಆಗಿಲ್ಲ ಅಂದ್ರೆ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅದಕ್ಕೆ ತಾವು ಭಾಗವಹಿಸಿ
ತಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.